ನಿಮಗೂ ಈ ತರ ಗೊರಕೆ ಸಮಸ್ಯೆ ಇದೆಯಾ? ಒಂದು ಸಿಂಪಲ್ 5 ಟಿಪ್ಸ್ ಹೇಳ್ತೀನಿ, ಇದನ್ನ ಫಾಲೋ ಮಾಡಿ 80% ಜನರಿಗೆ ಗೊರಕೆ ಸಮಸ್ಯೆ ಸರಿ ಹೋಗುತ್ತೆ. ಮೊದಲನೇದು, ಈ ತರ ಅಂಗತ್ಲ ಮಲಗಿದಾಗ ಈ ಏರ್ವೇ ಪ್ಯಾಸೇಜ್ ಏನಿದೆ ಒಬ್ಬೊಬ್ಬರಿಗೆ ಅಬ್ಸ್ಟ್ರಕ್ಟ್ ಆಗಿ ಅವರಿಗೆ ಈಸಿಯಾಗಿ ಬ್ರೀತ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅವರಿಗೆ ಸ್ವಲ್ಪ ಗೊರಕೆ ಸಮಸ್ಯೆ ಬರ್ಬೋದು. ಸ್ಲೀಪಿಂಗ್ ಪೋಸ್ಚರಲ್ಲಿ ನೀವು ಮೊದಲನೇ ಟಿಪ್ಸ್ ಏನು ಚೇಂಜ್ ಮಾಡ್ಬೋದು ಅಂದರೆ, ಸೈಡ್ ಪೋಸ್ಚರಲ್ಲಿ ಲೆಫ್ಟೋ ರೈಟೋ, ಲೆಫ್ಟ್ ಮಲಗಿದ್ರೆ ಒಳ್ಳೆಯದು. ಸೈಡ್ ಪೋಸ್ಚರಲ್ಲಿ ಮಲಗೋದ್ರಿಂದ ನಿಮ್ಮ ಕುತ್ತಿಗೆ ಮತ್ತು ಈ ಭುಜದ ನೇರಕ್ಕೆ ಒಂದು ಪಿಲ್ಲೋ ಇರಬೇಕು. ಆ ಪಿಲ್ಲೋ ತುಂಬ ಚಿಕ್ಕದಾಗಿದ್ದರೆ 2 ಪಿಲ್ಲೋ ಇಟ್ಕೋಬೋದು ನೀವು, ಅಥವಾ ಪಿಲ್ಲೋನ ಮಡಚಿ ಇಟ್ಕೋಬೋದು. ಓಕೆ, ಕುತ್ತಿಗೆ ಮತ್ತು ನಿಮ್ಮ ಸ್ಪೈನ್ ನೇರಕ್ಕೆ ಕುತ್ತಿಗೆ ಇರಬೇಕು. ಈ ಪಿಲ್ಲೋ ಸ್ವಲ್ಪ ದೊಡ್ಡದಿದೆ, ಸೊ ಅವ್ರ ಕುತ್ತಿಗೆ ನೇರವಾಗಿದೆ. ಓಕೆ, ಈ ಥರ ಇದ್ದಾಗ ನಿಮಗೆ ಸ್ವಲ್ಪ ಜಾಸ್ತಿ ಗೊರಕೆ ಸಮಸ್ಯೆ ಬರೋದಿಲ್ಲ. ಕೆಲವೊಬ್ಬರಿಗೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಇರುತ್ತೆ. ಆ ಥರ ಸಮಸ್ಯೆ ಇದ್ದರೆ ನೀವು ಒಂದು ಸ್ಲೀಪ್ ಅನಾಲಿಸಿಸ್ ಮಾಡಿಸ್ಬೇಕು, ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಕೆಲವೊಬ್ಬರಿಗೆ ಸರ್ಜರಿ ಅವಶ್ಯಕತೆನೂ ಇರುತ್ತೆ, ಅದನ್ನ ಮಾಡಿಸ್ಬೇಕಾಗೂ ಬರುತ್ತೆ. ಗೊರಕೆ ಸಮಸ್ಯೆಯಿಂದ ಎಷ್ಟೋ ಜನರು ಮನೆಯಲ್ಲಿ ಸಂಸಾರದಲ್ಲಿ ಜಗಳಗಳಾಗುತ್ತೆ. ಎಷ್ಟೋ ಜನರದ್ದು ಡೈವೋರ್ಸ್ ತನಕ ಕೇಸ್ಗಳೆಲ್ಲ ಬಂದ್ಬಿಟ್ಟಿದೆ. ಎಷ್ಟೋ ಜನ ಗಂಡ ಹೆಂಡತಿ ಬೇರೆ ಬೇರೆ ರೂಮ್ಗಳಲ್ಲಿ ಮಲಗ್ತಾರೆ. ಸೊ ಈ ಎಲ್ಲ ಕಾರಣಗಳಿಗೆ ಗೊರಕೆ ಸಮಸ್ಯೆಯನ್ನು ಸರಿ ಮಾಡೋದು ಭಾಳ ಇಂಪಾರ್ಟೆಂಟು. ಬಟ್ ಅದು ಗೊರಕೆ ಹೊಡೆಯೋರಿಗೆ ಅದು ರಿಯಲ್ ಆಗಿ ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಾಗಲ್ಲ, ಬಟ್ ಅದನ್ನ ಅವ್ರ ಪಕ್ಕದಲ್ಲಿರೋರಿಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗೋದು. ಸೊ ಹೆಚ್ಚಾಗಿ ಕಂಪ್ಲೇಂಟ್ಸು ಹುಡುಗಿಯರ ಕಡೆಯಿಂದ ಬರುತ್ತೆ. ನಮ್ಮ ಗಂಡಗೆ ಜಾಸ್ತಿ ಗೊರಕೆ ಹೊಡಿತಾರೆ ಅಂತ. ಹುಡುಗಿಯರು ಹೊಡಿತಾರೆ, ಬಟ್ ಆದರೆ ಹೆಚ್ಚು ಬರೋದು ಹುಡುಗರ ಕಡೆಯಿಂದ. ಕೆಲವೊಬ್ಬರಿಗೆ ಆಲ್ಕೋಹಾಲ್ ಅಡಿಕ್ಷನ್ ಇರ್ಬೋದು, ಸ್ಮೋಕಿಂಗ್ ಅಡಿಕ್ಷನ್ ಇರ್ಬೋದು, ಅದೂ ಒಂದು ಕಾರಣ ಇರ್ಬೋದು. ಇನ್ನು ಕೆಲವೊಬ್ಬರು ಒಬೀಸ್ ಇದ್ದರೆ, ಅಂದರೆ ತುಂಬ ದಪ್ಪ ಇದ್ದು, ಫ್ಯಾಟ್ ಜಾಸ್ತಿ ಇದ್ದು, ತುಂಬ ಆ್ಯಕ್ಟಿವಿಟಿ ಏನೂ ಇಲ್ಲ ಅಂದರೆ ಅವ್ರಿಗೂ ಕೂಡ ತುಂಬ ಗೊರಕೆ ಸಮಸ್ಯೆ ಇರುತ್ತೆ. ಸೊ ನೀವು ಫ್ಯಾಟ್ ಲಾಸ್ ಮಾಡಿ ವೆಯ್ಟ್ ಲಾಸ್ ಮಾಡೋದ್ರಿಂದ ಕೂಡ ನಿಮಗೆ ಗೊರಕೆ ಸಮಸ್ಯೆ ತುಂಬ ಜನರಿಗೆ ಕಡಿಮೆ ಆಗಿರೋದನ್ನ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಭಾಳಷ್ಟು ಕೇಳಿದ್ದೀನಿ. ತುಂಬ ಜನ ಟ್ರಾನ್ಸ್ಫಾರ್ಮೇಷನ್ ಆದ ನಂತರ ಅವರು ಪಾರ್ಟ್ನರ್ಗಳು ನಮ್ಮ ಹತ್ರ ಕೆಲವೊಬ್ರು ಕಪಲ್ ಪ್ಲಾನ್ ಅಂತ ಜಾಯ್ನ್ ಆಗ್ತಾರೆ. ಗಂಡ ಹೆಂಡತಿ ಇಬ್ಬರು ಕೂಡ ವೆಯ್ಟ್ ಲಾಸ್ ಪ್ರೋಗ್ರಾಮಿಗೆ ಜಾಯ್ನ್ ಆಗ್ತಾರೆ. ಅದರಲ್ಲಿ ಆಲ್ಮೋಸ್ಟ್ ಒಂದು 6 ಮಂತ್ ಪ್ರೋಗ್ರಾಮ್ ಯಾರ್ಯಾರು ಕಂಟಿನ್ಯೂ ಮಾಡಿ ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಯಾರ್ಯಾರು ಆಗಿರ್ತಾರೆ, ಅದರಲ್ಲಿ ತುಂಬ ಜನ ಹೇಳ್ತಾರೆ ಮೊದಲೇ ಗೊರಕೆ ಸಮಸ್ಯೆ ಇತ್ತು, ಇವಾಗ ಕಡಿಮೆ ಆಗಿದೆ ಅಂತ. ನಿಮಗೆ ವೆಯ್ಟ್ ಲಾಸ್ ಟಿಪ್ಸ್ ಬೇಕು ಅಂದರೆ ಆಬ್ವಿಯಸ್ಲಿ ನನ್ನ ಚಾನಲಲ್ಲಿ ಎಲ್ಲ ಫ್ರೀ ಟಿಪ್ಸ್ ಇದೆ. ಡೀಟೇಲ್ಡ್ ವಿಡಿಯೋಗಳು ನನ್ನ ಯೂಟ್ಯೂಬ್ನಲ್ಲಿದೆ. ಇನ್ನು ನೆಕ್ಸ್ಟ್ ಟಿಪ್ಸ್ ಬಂದು ಪ್ರಾಣಾಯಾಮ. ಓಕೆ, ಕೆಲವೊಂದು ಯೋಗ ಪೋಸ್ಚರ್ಸ್ ಕೂಡ ಈ ಸ್ಕ್ರೀನ್ಶಾಟಲ್ಲಿ ಮೆನ್ಷನ್ ಮಾಡಿರುವಂತಹ ಯೋಗಾಸನಗಳನ್ನ ಪ್ರಾಕ್ಟೀಸ್ ಮಾಡಿದ್ರೂ ಕೂಡ ಗೊರಕೆ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ತುಂಬ ಎಫೆಕ್ಟಿವ್ ಬಂದು ಪ್ರಾಣಾಯಾಮ. ಓಕೆ, ಇಲ್ಲಿ ಮೆನ್ಷನ್ ಮಾಡಿರುವಂತಹ ಪ್ರಾಣಾಯಾಮಗಳನ್ನು ಇಷ್ಟಿಷ್ಟು ಸಮಯದಲ್ಲಿ ಮಾಡಿದರೆ ನಿಮಗೆ ಡೆಫಿನೆಟ್ಲಿ 80% ಜನರಿಗೆ ಗೊರಕೆ ಸಮಸ್ಯೆ ಕಡಿಮೆ ಆಗುತ್ತೆ. ಸೊ ಆ ಪ್ರಾಣಾಯಾಮ ಈಗ ಹೆಂಗೆ ಮಾಡೋದಪ್ಪ ಹೇಳ್ಕೊಡು, ಅನುಲೋಮ ವಿಲೋಮ ಹೇಳ್ತಿದ್ಯಾ, ಉಜ್ಜಯಿ ಬ್ರೀತಿಂಗ್ ಹೇಳ್ತಿದ್ಯಾ, ಇದೆಲ್ಲ ಹೆಂಗೆ ಮಾಡೋದು ಅಂತ ನನಗೆ ಗೊತ್ತಿಲ್ಲ ಅಂತೆಲ್ಲ ಹೇಳಿದ್ರೆ ನಾನು ಇದ್ರ ಬಗ್ಗೆ ಫುಲ್ ಡೀಟೇಲ್ಡ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ. ಓಕೆ, ಒಬ್ಬರು ನನ್ನ ಕ್ಲೈಂಟ್ ಪ್ರಜ್ನಾ ಅಂತ, ಅವರು ಯೂಟ್ಯೂಬ್ನಲ್ಲಿ ಪ್ರಾಣಾಯಾಮದ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಡ್ ಒಂದು 15 ನಿಮಿಷದ ವಿಡಿಯೋ ನಾನು ಪೋಸ್ಟ್ ಮಾಡಿದ್ದೀನಿ. 1 ನಿಮಿಷದಲ್ಲಿ ವಿಡಿಯೋದಲ್ಲಂತೂ ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಟ್ ಭಾಳ ಎಫೆಕ್ಟಿವ್ ಆಗಿರುತ್ತೆ. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ 10 ನಿಮಿಷ, ಸಂಜೆ 5 ನಿಮಿಷ, ಡೆಫಿನೆಟ್ಲಿ 80% ಜನರಿಗೆ ಈ ಸಮಸ್ಯೆ ಸರಿ ಹೋಗುತ್ತೆ. ಅಂದರೆ ನಿಮ್ಮ ಉಸಿರಾಟ ಸರಾಗವಾಗುತ್ತೆ, ನಿಮ್ಮ ಈ ಮಾಂಸಖಂಡಗಳು ಅಷ್ಟೊಂದು ರಿಲ್ಯಾಕ್ಸ್ ಆಗಿ ನಿಮಗೆ ಡಿಸ್ಟ್ರಾಕ್ಟ್ ಆಗೋದಿಲ್ಲ. ಸೊ ವ್ಯಾಯಾಮ, ವೆಯ್ಟ್ ಲಾಸ್, ಪ್ರಾಣಾಯಾಮ ಇದೆಲ್ಲ ಮಾಡಿ ಕೂಡ ಏನಾದರೂ ಒಂದು 10-15% ಇದೆಲ್ಲ ಮಾಡಿ ಕೂಡ ಸಮಸ್ಯೆ ಸರಿ ಹೋಗಿಲ್ಲ ಅಂದರೆ ಅಂಥವ್ರು ಒಬ್ಬರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಏನಾದರೂ ಅಬ್ಸ್ಟ್ರಕ್ಷನ್ ಇದೆಯಾ, ನೋಸಲ್ಲಿ ಏನಾದರೂ ಪಾಲಿಪೋ ಆ ಥರ ಏನಾದರೂ ಇದ್ದು ಅಬ್ಸ್ಟ್ರಕ್ಟ್ ಆಗ್ತಿದೆಯಾ, ಈ ಥರ ಎಲ್ಲ ಟೆಸ್ಟ್ ಮಾಡಿಸಿ ಏನಾದರೂ ಸರ್ಜರಿ ಬೇಕಿದ್ರೆ ಅದನ್ನು ಮಾಡಿಸ್ಬೇಕಾಗುತ್ತೆ. ಇನ್ನು ಕೆಲವೊಬ್ಬರಿಗೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ ಪ್ರಾಬ್ಲಮ್ ಇರುತ್ತೆ. ಇದು ಭಾಳ ಡೇಂಜರಸ್ ಪ್ರಾಬ್ಲಮ್ಮು. ಅಂದರೆ ನಾವು ಕೆಲವೊಂದು ಸಲ ಮಧ್ಯದಲ್ಲಿ ಅವರಿಗೆ ಆಕ್ಸಿಜನ್ ಸರಿಯಾಗಿ ಸಿಗದೇನೆ, ಉಸಿರಾಟ ಸರಿಯಾಗಿ ಆಗದೇನೆ ಮಧ್ಯದಲ್ಲಿ ಎದ್ದು ಅಂಥವರಲ್ಲಿ ಹೈ ಬ್ಲಡ್ ಪ್ರೆಷರ್ ಮತ್ತು ಡಯಾಬಿಟಿಸ್ ಬರುವಂತಹ ಚಾನ್ಸಸ್ ಭಾಳ ಇರುತ್ತೆ. ಗೊರಕೆ ಅನ್ನೋದು ಸಿಂಪಲ್ ಸಮಸ್ಯೆ ಅಲ್ಲ. ನಿಮಗೆ ಈಗ ಕೆಲವೊಬ್ಬರು ನನ್ನ ಗಂಡ ಗೊರಕೆ ಹೊಡಿತಾರೆ, ಬಟ್ ಅವ್ರಿಗೆ ಏನು ಹೇಳಿದ್ರು ಒಪ್ಕೊಳ್ಳಲ್ಲ ಅಂದರೆ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಮಲಗಿದ್ದಾಗ ಬೆಳಗ್ಗೆ ತೋರಿಸಿ. ಎಲ್ಲರೂ ಮಾಡಿರ್ತೀರ ಇದರಿಂದ ಗೊರಕೆ ಹೊಡಿತಿರೋರಿಗೆ ಅವ್ರಿಗೆ ಆರೋಗ್ಯದ ಸಮಸ್ಯೆಗಳಾಗುತ್ತೆ. ಇನ್ನು ಅವ್ರ ಪಕ್ಕದಲ್ಲಿರೋರಿಗೆ ನಿದ್ದೆ ಬರ್ತಿಲ್ಲ ಅಂದರೆ, ಅವ್ರಿಗೂ ನಿದ್ದೆ ಮಾಡಿಲ್ಲ ಅಂದರೆ ಅವ್ರಿಗೂ ಬೇರೆ ಥರ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಸೊಲ್ಯೂಷನ್ಸ್ಗಳಿದೆ, ಬಟ್ ಅದಕ್ಕೆ ವರ್ಕ್ ಮಾಡಬೇಕು. ಪ್ರಾಕ್ಟಿಕಲ್ ಆಗಿ ಅದನ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಸೊಲ್ಯೂಷನ್ ಸಿಗುತ್ತೆ. ಫಾಲೋ ಮಾಡಿ ನಿಮ್ಮ ಅಪ್ಡೇಟ್ ತಿಳಿಸಿ.